ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಯೂಸ್ಫುಲ್ ಆಗುವಂಥ ಒಂದು ಐಟಮ್ಸ್ನ ತರಿಸಿದ್ದೀನಿ. ಇದು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು ಎಲೆಕ್ಟ್ರಿಕಲ್ ಚಾಪರ್. ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ ಮಲ್ಟಿ ಫಂಕ್ಷನಲ್ ಅಂತಲೇ ಹೇಳ್ಬೋದು. ಈ ಒಂದು ಚಾಪರ್ ಇತ್ತು ಅಂತ ಹೇಳಿದ್ರೆ ವೆಜಿಟೇಬಲ್, ಫ್ರೂಟ್ಸ್ ಆಗಿರ್ಬೋದು, ಮತ್ತು ಮೀಟ್ ಅಂದರೆ ನಾವು ಚಿಕನ್ ಕೂಡ ನಾವು ಇದರಲ್ಲಿ ಪೀಸ್ ಮಾಡ್ಕೋಬೋದು. ನೀವೇನಾದ್ರು ಕೈಮಾ ಮಾಡ್ತೀರಾ ಅಂದರೆ ಪೀಸ್ ಮಾಡ್ಕೋಬೋದು. ಮತ್ತು ಆ್ಯಂಡ್ ಆಲ್ಸೋ ಫಿಶ್ ಕೂಡ ಚಾಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಸ್ಟೇನ್ಲೆಸ್ ಸ್ಟೀಲ್ ಬೌಲ್ ಬರುತ್ತೆ. ಆ್ಯಂಡ್ ಬೌಲ್ ಕೆಪಾಸಿಟಿ ಬಂದು 2 ಲೀಟರ್ ಅಷ್ಟು ಬರುತ್ತೆ ಫ್ರೆಂಡ್ಸ್. ಓಕೆನಾ. ಮತ್ತು 2 ಸ್ಪೀಡ್ ಮೋಡ್ಸ್ ಅಂತಲೇ ಹೇಳ್ಬೋದು. ಈ ಒಂದು ಫುಡ್ ಪ್ರೊಸೆಸರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನಾನು ಆಗಲೇ ಹೇಳಿದಾಗೆ ಮೀಟ್, ವೆಜಿಟೇಬಲ್, ಆನಿಯನ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ಬೇಗನೆ ಚೆನ್ನಾಗಿ ಶಾರ್ಪ್ ಕೂಡ ಆಗುತ್ತೆ. ಮಲ್ಟಿಪರ್ಪಸ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಬ್ಲೇಡ್ ಇದೆ ಅಲ್ವಾ, ಸಿಕ್ಕಾಪಟ್ಟೆ ಚೆನ್ನಾಗಿ ಶಾರ್ಪ್ ಅಂದರೆ ಸಕ್ಕ ಶಾರ್ಪ್ ಇದೆ ಅಂತಲೇ ಹೇಳ್ಬೋದು. ಹಾಗೇ ಮುಟ್ಟೋದಕ್ಕೆ ಭಯನೇ ಆಗುತ್ತೆ, ಬಿಕಾಸ್ ಅಷ್ಟು ಸಿಕ್ಕಾಪಟ್ಟೆ ಶಾರ್ಪ್ ಇದೆ. ಮತ್ತು ಈ ಡಬಲ್ ಸ್ಪೀಡಲ್ಲಿ ಇದು ವರ್ಕ್ ಆಗುತ್ತೆ. ಆ್ಯಂಡ್ ಆಲ್ಸೋ ಈ ಒಂದು ಕವರ್ ನೋಡ್ತಾ ಇದ್ರಲ್ವ ಕೆಳಗಡೆ, ಅಂದರೆ ಡಸ್ಟ್ ಏನು ಕೂಡ ಬರಬಾರ್ದು ಅಂತ ಹೇಳಿ ಡಸ್ಟ್ ಕ್ಯಾಪ್ ಕೂಡ ಇದೆ. ಮತ್ತು ನಾನ್ ಸ್ಲಿಪ್ ಕ್ಯಾಪ್ ಕೂಡ ಇದೆ ಮ್ಯಾಟ್ ಕೆಳಗಡೆ. ಏನು ಕೂಡ ಸ್ಲಿಪ್ ಏನು ಕೂಡ ಆಗೋದಿಲ್ಲ. 4 ಬ್ಲೇಡ್ಸ್ ಬರುತ್ತೆ. ಆ್ಯಂಡ್ ಇದನ್ನು ಹೇಗೆ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಫಸ್ಟ್ ನಾವು ಈ ಒಂದು ಬ್ಲೇಡ್ಸ್ನ ಏನು ಬೌಲ್ ಇದೆಲ್ಲ ಅದ್ರ ಒಳಗಡೆ ನಾವು ಫಿಕ್ಸ್ ಮಾಡ್ಕೋಬೇಕು. ಸಪ್ರೇಟ್ಸ್ ಎಲ್ಲ ಫಿಕ್ಸ್ ಮಾಡಿಕೊಟ್ಟಿರೋದಿಲ್ಲ ಬ್ಲೇಡ್ ಎಲ್ಲ, ನಾವು ಫಿಕ್ಸ್ ಮಾಡಿಕೊಂಡು ಒಳಗಡೆ ಬೌಲ್ ಒಳಗಡೆ ಫಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಅದಾದಮೇಲೆ ನೀವು ಏನು ಚಾಪ್ ಮಾಡ್ತೀರಾ, ವೆಜಿಟೇಬಲ್, ಮೀಟ್ ಆಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು, ಏನು ನೀವು ಚಾಪ್ ಮಾಡ್ತೀರಾ ಅದನ್ನು ಒಳಗಡೆ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ನೀವು ಈ ಒಂದು ಮೆಷಿನ್ನ ಮೇಲ್ಗಡೆ ಏನಿದೆ ಅದನ್ನು ಇನ್ಸ್ಟಾಲೇಷನ್ ಮಾಡಿದ್ರೆ ಆಯಿತು ಅಷ್ಟೇ. ಸೊ ಅಂದರೆ ಒಂದು ಹೆಡ್ ಏನು ತಲೆ ಇದೆ, ಸೊ ಆ ಒಂದು ಹೆಡ್ನ ನೀವು ಮೆಷಿನ್ನ ಇನ್ಸ್ಟಾಲ್ ಮಾಡಿ ಜಸ್ಟ್ ಪ್ಲಗ್ ಆನ್ ಮಾಡಿಬಿಟ್ರೆ ಸಾಕು. ಈ ಒಂದು ನೀವೇನು ಹಾಕಿರ್ತೀರ ಒಳಗಡೆ ಅದೆಲ್ಲದೂ ಕೂಡ ಬೇಗನೆ ಚಾಪ್ ಆಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಆನಿಯನ್ ಆಗಿರ್ಬೋದು ಮತ್ತು ವೆಜಿಟೇಬಲ್ಸ್ ಎಲ್ಲದೂ ಕೂಡ ನೋಡಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತೆ ಅಂತ ಹೇಳಿದ್ರೆ, ಬೇಗ ಕ್ವಿಕ್ಕಾಗಿ 1 ನಿಮಿಷದಲ್ಲಿ ಅಥವಾ 1 ಸೆಕೆಂಡಲ್ಲೇ ನಾವು ಎಲ್ಲದೂ ಕೂಡ ಚಾಪ್ ಮಾಡ್ಕೋಬೋದು. ಸೊ ಹಬ್ಬಕ್ಕೆ ಅಂತ ಹೇಳಿ ನಾವು ಪರ್ಚೇಸ್ ಮಾಡಿದೆ, ಬಟ್ ಸ್ವಲ್ಪ ಡಿಲೇ ಆಗಿಬಿಡ್ತು ನಾನು ನಿಮಗೆ ತೋರಿಸೋದು. ವೈ ಬಿಕಾಸ್ ಸಾಕಷ್ಟು ವೀಡಿಯೋಸ್ಗಳು ಪೆಂಡಿಂಗ್ ಇತ್ತು. ಸೊ ಹಾಗಾಗಿ ಇದು ನೀವು ತುಂಬ ಎವ್ರಿಡೇ ನೀವು ಯೂಸ್ ಮಾಡ್ಕೋಬೋದು, ಅಥವಾ ಹಬ್ಬ ಟೈಮಲ್ಲಂತೂ ಸಿಕ್ಕಾಬಟ್ಟೆ ಹೆಲ್ಪ್ ಆಗುತ್ತೆ. ಮತ್ತು ತುಂಬಾ ಕಡಿಮೆ ಪ್ರೈಸಲ್ಲಿ ನನಗಿದು ಸಿಕ್ಕಿದ್ದು. ನಾನು ಹೊರಗಡೆ ಎಲ್ಲ ಈ ಒಂದು ಚಾಪರ್ನೆಲ್ಲ ಕೇಳಕ್ಕೆ ಹೋದಾಗ 2,000, 2,500 ಈ ರೇಂಜಲ್ಲೆಲ್ಲ ಹೇಳೋರು. 2 ಲೀಟರ್ ಕೆಪಾಸಿಟಿಲೇ ಇದ್ದಿದ್ದು. ಬಟ್ ಮೀಶೋದಲ್ಲಿ ನನಗೆ ಜಸ್ಟು ಒಂದು 5 ರೂಪೀಸ್ ಕಮ್ಮಿ 1000 ರೂಪೀಸ್ ಅಂತ ಹೇಳ್ಬೋದು. 995 ರೂಪೀಸ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ತಗೊಂಡೆ ಆಲ್ಮೋಸ್ಟ್ ಒಂದು 15 ಡೇಸ್ ಮೇಲೆ ಆಯಿತು. ಸೊ ನಾನು ಎವ್ರಿ ಡೇ ಕೂಡ ಯೂಸ್ ಮಾಡ್ತಾ ನೋಡ್ತಿದ್ದೀನಿ. ಎಲ್ಲೂ ಕೂಡ ಆಫ್ ಆಗೋದಾಗಿರ್ಬೋದು ಅಥವಾ ಬ್ಲೇಡ್ ಡ್ಯಾಮೇಜ್ ಆಗೋದು, ಸೊ ಯಾವ ರೀತಿನಲ್ಲೂ ಕೂಡ ಪ್ರಾಬ್ಲಮ್ ಆಗಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಿಸ್ ಮಾಡ್ದಂತೆ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗ್ತಿದೆ. ಹೊರಗಡೆ ಬೇಕಾದ್ರೆ ಕಂಪೇರ್ ಮಾಡಿ ನೋಡಿ, ಇಷ್ಟು ಕಡಿಮೆ ಪ್ರೈಸಲ್ಲಂತೂ ನಿಮಗೆ ಸಿಗೋದಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಹಾಗಾಗಿ ಚೆನ್ನಾಗಿದೆ ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಲಿಂಕ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಎರಡೂ ಕಡೆ ಕೂಡ ಕೊಟ್ಟಿರ್ತೀನಿ, ಈಸಿ ಆಗಲಿ ಅಂತ ಹೇಳಿ. ಮತ್ತು ಇದು ಬೇಗ ಸ್ಟಾಕ್ ಎಲ್ಲ ಖಾಲಿ ಆಗ್ತಿರುತ್ತೆ. ಸೊ ಚೆಕ್ ಮಾಡಿ ನೋಡಿ, ಸ್ಟಾಕ್ ಇತ್ತು ಅಂತ ಹೇಳಿದ್ರೆ ಬುಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಾನು ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ರತಿಯೊಂದು ವಿಡಿಯೋಗೂ ಕೂಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.